ಪ್ರಶಸ್ತಿ ಪಡೆದಿರುವ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಕಾಂತಾಪುರ ಪಂಚಾಯಿತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಪಾರದರ್ಶಕವಾಗಿ ನಡೆದಿದ್ದು ಯಾವುದೇ ಅವ್ಯವಹಾರ ನಡೆದಿಲ್ಲವೆಂದು ಮಾಜಿ ಅಧ್ಯಕ್ಷೆ ವಿಶಾಲಾಕ್ಷಿ ಸ್ಪಷ್ಟಪಡಿಸಿದರು. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕರಿಕ್ಯಾತನಹಳ್ಳಿ ಮತ್ತು ಉಯ್ಯನಹಳ್ಳಿ ಗ್ರಾಮಕ್ಕೆ ಸೋಲಾರ್ ದೀಪ ಅಳವಡಿಕೆ ಮತ್ತು ಹಣ ಬಿಡುಗಡೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿದ್ದು, ಮುಖಂಡ ಯೋಗೇಶ್ ಕಾಮಗಾರಿ ಆದೇಶ ಪತ್ರ ಪಡೆಯದೇ ದೀಪ ಅಳವಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಿಯಮ ಮೀರಿ ಅವರಿಗೆ ಹಣ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ಗೊತ್ತು. ಆದರೂ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲವೆಂದು ಹೇಳಿದರು. ಮಾಜಿ ಅಧ್ಯಕ್ಷ ರಮೇಶ್ ಸುಂಕನಹಳ್ಳಿ ಮಾತನಾಡಿ, 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಇದೇ ಉಯ್ಯನಹಳ್ಳಿ ಮತ್ತು ಕರಿಕ್ಯಾತನಹಳ್ಳಿ ಗ್ರಾಮದ ಚರಂಡಿ ಸ್ವಚ್ಛತೆ ಕಾಮಗಾರಿ ಕೈಗೊಂಡಿದ್ದು, ಕಳೆದ ವರ್ಷ ಜೂನ್ನಲ್ಲಿ ಸುತ್ತಮುತ್ತಲಿನ ಮನೆಗಳಿಂದ ನಿತ್ಯವೂ ಹೊರಬರುವ ತ್ಯಾಜ್ಯ ವಸ್ತುಗಳು ಇತ್ತೀಚೆಗೆ ತುಂಬಿಕೊಂಡಿದ್ದು ಸ್ವಚ್ಛತೆ ಮಾಡದೆ ಹಣ ಪಡೆದುಕೊಂಡಿದ್ದಾರೆಂಬ ಆರೋಪ ಸತ್ಯಕ್ಕೆ ದೂರವಾದುದು. ಜೊತೆಗೆ ಯೋಗೇಶ್ ರವರು ಮಾಹಿತಿ ಹಕ್ಕಿನಲ್ಲಿ 2022-23ರಲ್ಲಿ ಅರ್ಜಿ ಸಲ್ಲಿಸಿ 24 ಮತ್ತು 25ರ ಅನುಮೋದನೆ ಪತ್ರ ಪಡೆಯಲು ಹೇಗೆ ಸಾಧ್ಯ? ಸಾಕ್ಷ್ಯಗಳನ್ನು ಸರಿಯಾಗಿ ಒದಗಿಸದೆ ಉತ್ತಮ ಪಂಚಾಯಿತಿ ಎಂದು ಹೆಸರು ಪಡೆದಿರುವ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪ ಮಾಡುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಂಭುನಾಥ್, ಶಾಮಿಯಾನ ರಮೇಶ್, ಮುಖಂಡ ಸ್ವಾಮಿ ಮುಂತಾದವರಿದ್ದರು. ನಮ್ಮ ಪಂಚಾಯತಿ ಕಾಂತಾಪುರ, ನಾನು ಹಿಂದೆ ಅಧ್ಯಕ್ಷ ಆಗಿದ್ದೆ, ಮಾಜಿ ಆಗಿದ್ದೀನಿ. ಈ ಕಾಮಗಾರಿಗಳು ಮಾಡಿದ್ದೀವಿ. ಮಾಡಿದ ಎರಡಕ್ಕೂ ಇದಕ್ಕೆ ಉಯ್ಯನಹಳ್ಳಿಗೆ, ಆಮೇಲೆ ಕರಿಕ್ಯಾತನಹಳ್ಳಿ ಸೋಲಾರ್ ಇದನ್ನು ಹಾಕ್ಸಿದ್ದೀವಿ. ಅವ್ರೇನು ಆರ್ಡ್ರ್ ಕಾಪಿ ಏನು ಯೋಗೇಶ್ ಅವ್ರು ಬಂದು ಕೇಳೂ ಇರಲಿಲ್ಲ ನಾವು ಮಾಡ್ತೀವಿ ಅಂತ. ನಾವು ಹಳ್ಳಿ ಜನಗಳು ಕೇಳ್ತಾರೆ ಅಂದ್ಬಿಟ್ಟು ಹೇಳಿದ್ವಿ. ಪಿ ಡಿ ಅವರು ಹೇಳಿದ್ವಿ, ಹಾಕ್ಕೊಡಿ ಸರ್ ಅಂತ ಹೇಳಿದ್ವಿ. ಅವರು ಹೇಳಿ ಕೇರ್ಪೇಟೆಯವ್ರಿಗೆ ಹೇಳಿ ಹಾಕ್ಸಿದ್ವಿ. ಹಾಕ್ಸ್ಬಿಟ್ಟು ಇವರು ಏಕಾಏಕಿ ಹೋಗಿ ಹಾಕಿಸ್ಕೊಂಡವ್ರು. ಇವರು ನಮಗೇನು ಹೇಳೇ ಇಲ್ಲ. ಇವರು ಆರ್ಡ್ರ್ ಕಾಪಿನೂ ಬಂದು ಏನು ಪಂಚಾಯತಿಗೆ ಬಂದು ಕೇಳಿಲ್ಲ. ಅವ್ರು ಇಷ್ಟ ಬಂದಾಗ ಹಾಕ್ಬಿಟ್ಟು ಇವಾಗ ಬಿಲ್ ಕೊಡು. ಅವ್ರು ನಾವು ಹಾಕಿರೋರು ಬಿಲ್ ಮಾಡಿದ್ದೀವಿ. ಅವ್ರಿಗೆ ಹೇಳಿ ಸರ್ ಕೇಳಿದ್ರು, ಹಾಕಿದ್ರು. ನಮ್ಮ ಮನೆಯವ್ರು ಹೋಗಿ ನೋಡ್ಕೊ ಬಂದಿದ್ರು, ಹಾಕಿದ್ರು. ಅವ್ರು ಮಾಡಿ ಸರ್ ಬಿಲ್ಲು ಅಂತ ಹೇಳಿದ್ವಿ. ಬಿಲ್ ಮಾಡಿದ್ರು. ಅವರು ಮಾಡಿ ಕೆಲಸ ಮಾಡಿದ್ಮೇಲೆ ಬಿಲ್ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡಿದ್ವಿ. ಇವ್ರು ಇವಾಗ ಏಕಾಏಕಿ ಬಂದ್ಬಿಟ್ಟು ನಮಗೂ ಅವರಾಗ ಅವರೇ ಹೋಗಿ ಹಾಕ್ಬಿಟ್ಟವ್ರೆ. ಹಾಕ್ಬಿಟ್ಟು ಬಿಲ್ ಮಾಡಿ ಅಂತ ಆರೋಪ ಮಾಡ್ತವ್ರೆ ಅಷ್ಟೇ. ನಾವಿನ್ನೇನು ಅವ್ರಿಗೆ ಮಾಡ್ಬಿಟ್ಟು ಇವ್ರಿಗೊಂದ್ಸಲ ಬಿಲ್ ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ನಾವು ಅಲ್ಲೇ ನಿಲ್ಸಿದ್ದೀವಿ. ಸರ್ ನಾವು ಹೆಂಗೆ ಎರಡು ಸಲ ಬಿಲ್ ಮಾಡೋಕ್ಕಾಗುತ್ತೆ ಅಂತ ಸರ್ ಹೇಳಿದ್ರು. ನಾವು ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ನಾವು ಇಲ್ಲಿ ಮಾಡಿದ್ವಿ. ಇವ್ರು ಏನು ಉದ್ದೇಶ ಇಟ್ಕೊಂಡು ಯೋಗೇಶ್ ಅವರು ಇಷ್ಟು ಗಂಟೆ 5 ವರ್ಷದಿಂದ ಯಾವತ್ತೂ ಏನೂ ಸಮಸ್ಯೆ ಬಂದಿರಲಿಲ್ಲ. ಇನ್ನೇನು ಬತ್ತಾ ಇದಕ್ಕೆ ಇಷ್ಟು ಗಂಟೆ ಒಳ್ಳೆಯರಾಗಿದ್ರು. ಅದೇನಕ್ಕೆ ಉದ್ದೇಶಕ್ಕೆ ಮಾಡ್ತಾವ್ರೋ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಈ ಥರ ಆರೋಪವನ್ನು ಮಾಡ್ತಾವ್ರು. ಅಷ್ಟು ಬಿಟ್ಟರೆ ನಾವು ಏನು ಮೋಸ ಮಾಡಿಲ್ಲ. ಅವ್ರ ಪಾಪ ಮಲ್ಲೇಶ್ವರು ಮೋಸನೂ ಮಾಡಿಲ್ಲ. ನಾವು ಅವ್ರು ಕೇಳಿದ್ರು, ಅವ್ರು ಹೇಳಿದ್ವಿ. ಇವ್ರು ಬಂದ್ಬಿಟ್ಟು ಇವಾಗ ಏಕಾಏಕಿ ಬಿಲ್ ಮಾಡಿ ಅಂತ ಥರದೆಲ್ಲ ಹೇಳಿದ್ರೆ ಆರೋಪ ನಾವು ಕೇಳೋಕ್ಕಾಗಲ್ಲ. ಬಿಲ್ ಮಾಡಿಲ್ಲ. ನಾವು ಅವ್ರು ಕೆಲಸನೂ ಮಾಡೋರೆ, ನಾವು ಬಿಲ್ಲನ್ನು ಮಾಡಿದ್ದೀವಿ. ಅವ್ರು ಹೇಳ್ಕೋಬೋದಷ್ಟೇ. ಅವ್ರು ಇಷ್ಟ ಬಂದಾಗ ಅವ್ರು ಹೇಳ್ತಾರೆ. ಊರೊಳಗೆ ಹೋದ್ರೆ ಮಾಡೋರೆ, ಮಾಡಿಲ್ಲ ಅಂತ ಹೇಳಿದ್ರೆ ಸರ್ ಯಾರೇ ಆದರೂ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ, ನೀವು ಬಂದಿದ್ದೀರಿ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳಲೇಬೇಕು ತಾನೆ. ಹಂಗೆ ಕೆಲಸ ಮಾಡೋರು ನಾವು ಬಿಲ್ ಮಾಡಿದ್ದೀವಿ. ಅವ್ರು ಮಾಡೇ ಇಲ್ಲ ಅಂತ ಯಾವ ಕಾರಣಕ್ಕೆ ಹೇಳ್ತಾರೋ ಅದು ಗೊತ್ತಿಲ್ಲ ಸರ್. ಅವ್ರವ್ರಿಗೆ ಗೊತ್ತು. ಇಲ್ಲ ಆಗಿಲ್ಲ. ಸರ್ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತೇಳಿ. ನಾನು ಕಾಂತಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು. ಸರ್ ಏನಿಲ್ಲ, ಈ ನಮ್ಮ ಕರಿಕ್ಯಾತನಹಳ್ಳಿ ಯೋಗೇಶ್ ಅವರು ಕೆಲವು ದಿನಗಳಿಂದ ಕೆಲವೊಂದು ಆರೋಪಗಳನ್ನ ಮೀಡಿಯಾಗಳ ಮುಂದೆ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ತುಂಬ ಸತ್ಯದಿಂದ ದೂರ ಇದೆ ಅನ್ನೋದಕ್ಕೋಸ್ಕರನೇ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡೋಣ. ನನ್ನ ವಿಚಾರಕ್ಕೆ ಅವರು ಎಲ್ಲೋ ಒಂದು ವಿಚಾರವಾಗಿ ಮಾಜಿ ಅಧ್ಯಕ್ಷರುಗಳೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಏನೋ ಒಂದು ಮಾತನ್ನ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಕೆಲವೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ನಾನು ಬಂದಿದ್ದೀನಿ. ಅವರು ಯಾವುದೇ ಒಂದು ಗ್ರ್ಯಾಂಟ್ ನಮ್ಮ ಪಂಚಾಯತಿಗೆ ಬಂದಂಥ ಸಂದರ್ಭದಲ್ಲಿ ಅದು ಒಟ್ಟು ಗ್ರ್ಯಾಂಟ್ ಎಷ್ಟು ಅಮೌಂಟು ಮತ್ತು ಆ ಗ್ರ್ಯಾಂಟಲ್ಲಿ ಎಷ್ಟು ಕಾಮಗಾರಿಗಳನ್ನ ಮಾಡಿದ್ದೀವಿ ಅನ್ನೋದನ್ನು ಸ್ಪಷ್ಟ ದಾಖಲೆ ಇಟ್ಕೊಂಡು ಮೀಡಿಯಾ ಮುಂದೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವ್ರು 25 ಲಕ್ಷ ಅನ್ನೋದು 30 ಲಕ್ಷ ಅನ್ನೋದು ಅದಲ್ಲ. ಅಲ್ಲಿ ಎಷ್ಟು ಕೆಲಸ ಮಾಡಿದ್ದೀವಿ, ಎಷ್ಟು ಲಕ್ಷದ್ದು ಅನ್ನೋದನ್ನ ಕ್ಲಾರಿಟಿ ತೊಗೊಂಡು ಮಾತಾಡಲಿ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಆಮೇಲೆ ಇದೇ ಯೋಗೇಶ್ ಅವರು ಒಂದು ಕಡೆ ಅರ್ಜಿ ಹಾಕ್ಕೊತಾರೆ ಸರ್. ಅದ್ರ ದಾಖಲೆ ಬೇಕಾದ್ರೆ ತಮ್ಮ ಆಮೇಲಿಂದ ನಾನು ಕೊಡ್ತೀನಿ. ಒಂದು ಕಡೆ ಅರ್ಜಿ ಹಾಕಂತಾರೆ. ಅದರಲ್ಲಿ ಅವರು ಒಂದು ಮಾತು ಹೇಳಿರ್ತಾರೆ. ಏನಂತ ಅಂದರೆ, ನೋಡಿ, ಸದರಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿರುವ ಕಾಮಗಾರಿಗೆ ಬಿಲ್ಲನ್ನು 1,05,000ಗಳಲ್ಲಿ ಸದರಿ ಕಾಮಗಾರಿಯನ್ನು ಪೂರೈಸದೆ ಅನುದಾನ ಹಣವನ್ನು ಲಪ್ಟಾಯಿಸಿ ತಮಗೆ ಬೇಕಾದವರಿಗೆ ಬಿಲ್ ಮಾಡಿರ್ತಾರೆ. ಯಾವುದೇ ರೀತಿಯಾಗಿ ಕವಿತಾ ಯೋಗೇಶ್ ಅವರಿಗೆ ಸಂದೇಹವಾಗಿಲ್ಲ ಅಂತ ಸ್ಪಷ್ಟವಾಗಿ ಅವರು ಹೇಳಿ ಕೇಳಿರ್ತಾರೆ. ಇಲ್ಲಿ ಅವ್ರ ಗಮನಕ್ಕೆ ಒಂದು ತರ್ತಾ ಇದ್ದೀನಿ. ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರೇ ಅನುದಾನ ಅನ್ನೋದು ಎಲ್ಲೂ ಇಲ್ಲ. ಅವ್ರಿಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ,
ನಮ್ಮ ಪಂಚಾಯತಿ ಯಾವ ಗ್ರೂಪ್ ಪಂಚಾಯತಿ ಅನ್ನೋದು ಕೂಡ ಅವ್ರಿಗೆ ಮಾಹಿತಿ ಇಲ್ಲ. ಯಾಕಂದರೆ ನಮ್ಮದು ಬಿ ಗ್ರೂಪ್ ಪಂಚಾಯತಿ, ನಾವು 20 ಸದಸ್ಯರಿಂದ ಒಳಗಡೆ ಇರುವಂಥ ಸದಸ್ಯರುಗಳು. ಬಿ ಗ್ರೂಪ್ ಆಗಿರೋದ್ರಿಂದ ನಮಗೆ 15 ಹಣಕಾಸು ಪ್ರತಿ ವರ್ಷ ಬಿಡುಗಡೆ ಆಗೋದು 29 ಲಕ್ಷ ಮಾತ್ರ. ಆ 29 ಲಕ್ಷದಲ್ಲೂ ಕೂಡ ಕ್ರಿಯೋಜ್ಞೆಯನ್ನು ಮಾಡಿಕೊಂಡು ನಿರ್ದಿಷ್ಟ ಅನಿರ್ದಿಷ್ಟ ಅಂತೇಳಿ 2 ಭಾಗಗಳನ್ನ ಮಾಡಿಕೊಂಡು ಅದರಲ್ಲಿ 60-40 ರೇಷಿಯೋ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಕಾಮಗಾರಿಗಳನ್ನ ನಾವು ಕ್ರಿಯೋಜ್ಞೆ ಅಪ್ರೂವಲ್ ಮಾಡ್ಕೊಂಡು ಮಾಡೋಂಥದ್ದು. ಎಲ್ಲೂ ಕೂಡ ಇಲ್ಲಿ ಒಂದೇ ಸತಿ 4 ಲಕ್ಷ ಒಂದು ಕಡೆ, ಎಲ್ಲೋ ಕಡೆ ಅರ್ಜಿ ಹಾಕ್ಬೇಕಾರೆ ಹೇಳ್ತಾರೆ 4 ಲಕ್ಷ ಅಂತಾರೆ, ಒಂದು ಕಡೆ ಅರ್ಜಿ ಹಾಕ್ಬೇಕಾರೆ ಹೇಳ್ತಾರೆ 5 ಲಕ್ಷ ಹೇಳ್ತಾರೆ. ಅವ್ರಿಗೆ ಹೆಂಗೆ ಬೇಕು ಅಂತ ಬಾಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವುದೂ ಕೂಡ ಗ್ರೂಪ್ ಇಟ್ಕೊಂಡು ಕರೆಕ್ಟಾಗಿ ಕಾನೂನುಬದ್ಧವಾಗಿ ಎಲ್ಲೂ ಕೂಡ ಅವ್ರ ಚೌಕಟ್ಟಿನಲ್ಲಿ ಮಾತಾಡ್ತಾ ಇಲ್ಲ. ಆಮೇಲೆ ಈ ವಿಚಾರವಾಗಿ ಅವರು ನಿಲ್ಲಿಸಬೇಕು. ಯಾಕಂದರೆ ಅವ್ರ ಮಿಸ್ಸಸ್ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಕಳೆದ ಜನವರಿ ಕೊನೆಯ ವಾರದಲ್ಲಿ ಕೂಡ ಕೊನೆ ಪಂಚಾಯತಿ ಮೀಟಿಂಗ್ ಆದಾಗಲೂ ಕೂಡ ನಾನೇ ಪ್ರಶ್ನೆ ಮಾಡಿದ್ದೀನಿ ಸಭೆ ಒಳಗಡೆ, ನೋಡಿ ಅಮ್ಮ ನಿಮ್ಮ ಯಜಮಾನರು ಈ ಥರ ಹೊರಗಡೆ ಹಿಂಗೆ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ದಯಮಾಡಿ ನೀವು ಸರಿಯಾಗಿ ಉತ್ತರ ಕೊಡಿ, ಇಲ್ಲ ಏನಾದ್ರು ಸಮಸ್ಯೆ ಇದ್ದರೆ ಇವತ್ತು ಎಲ್ಲ ಸದಸ್ಯರು ಇದ್ದೀವಿ ಬಾಯ್ ಬಿಟ್ಟು ಕೇಳಿ ಅಂದಾಗ ಒಂದು ಮಾತು ಕೂಡ ಅವ್ರು ಶ್ರೀಮತಿಯವರು 5 ವರ್ಷದಿಂದಲೂ ಏನೂ ಮಾತಾಡಿಲ್ಲ, ಕೊನೆ ಮೀಟಿಂಗಲ್ಲೂ ಏನೂ ಮಾತಾಡಿಲ್ಲ. ಯಾಕೆ ಅಂದರೆ ಆಕೆ ಪ್ರತಿಯೊಂದು ಗೊತ್ತು, ಸದಸ್ಯರು ಏನೇ ಅಧ್ಯಕ್ಷರುಗಳು ಓಕೆ ಮಾಡಬೇಕಾದ್ರೂ ಎಲ್ಲ ಸದಸ್ಯರುಗಳು ಮುಂದೆ ಇಟ್ಟು ಅದನ್ನು ಅನುಮೋದನೆ ಮಾಡಿಸ್ಕೊಂಡೇ ನಾವು ಮುಂದೊಂದು ಹೆಜ್ಜೆಗಳು ಇಡಬೇಕಾಯ್ತದೆ ಹೊರತು ಹಿಂದೆಗಡೆ ಭಾಗದಿಂದ ಇನ್ನೊಂದು ಭಾಗದಿಂದೆಲ್ಲ ವ್ಯವಹಾರಗಳು ಯಾವುದೂ ಮಾಡೋಕ್ಕಾಗಲ್ಲ ಸರ್. ಅದೊಂದು ಅವ್ರಿಗೆ ಕ್ಲಾರಿಟಿ ಕೊಟ್ಟು ಹೇಳ್ಬಿಡ್ತಾ ಇದ್ದೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಹಿಂಗೆ ಸದಸ್ಯರುಗಳನ್ನ ಅವರು ಹಿಂದೆಗಡೆಯಿಂದ ಹೆಸರು ಹೇಳ್ದಿರೋ ಅವ್ರು ಮಾತಾಡ್ಕೊಳ್ಳೋದು, ಇನ್ನೊಂದೇನೋ ಒಂದು ಹಗರಣಗಳು ಹೇಳೋದು ಅವೆಲ್ಲ ಮಾಡೋಕ್ಕೆ ಹೋದರೆ ನಾವು ಕೂಡ ಸದಸ್ಯರು ಒಕ್ಕೂಟಕ್ಕೆ ಮತ್ತು ಸ್ಟೇಷನ್ಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅವ್ರ ಮೇಲೆ ದೂರು ಕೊಡಬೇಕಾಗ್ಬಿಡುತ್ತೆ. ಹಾಗಾಗಿ ಈ ಮುಖಾಂತರ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲಸ್ ಆರ್ಡರ್ ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ಸರಿ ಇತ್ತು ಅಂದರೆ ದಯಮಾಡಿ ಕಾನೂನು ರೀತಿಯಾಗಿ ಹೋರಾಟ ಮಾಡಿ ಆ ಕಾನೂನು ರೀತಿಯಾಗಿ ಆಗುವಂಥ ಏನೇ ಸಮಸ್ಯೆ ಇದ್ರೂ ನಾವು ತಲೆ ಮೇಲೆ ಹಾಕೊಳ್ಳೋದು ರೆಡಿ ಇದ್ದೀವಿ.